ಆತ್ಮಬಂಧುಗಳಿಗೆಲ್ಲ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು 25 ವರ್ಷಗಳಿಂದ ಈ ಧ್ಯಾನ ಸಾಧನೆಯನ್ನ ಮಾಡ್ತಾ ಇದ್ದೀನಿ. ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ, ಆಚಾರ್ಯ ಸಾಂಗತ್ಯ, ಧ್ಯಾನ ಪ್ರಚಾರ ಇವುಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ ಅವತ್ತಿನಿಂದ ಈ ಕ್ಷಣದವರೆಗೂ ಕೂಡ. ಆಮೇಲೆ ನನ್ನ ಮತ್ತು ನಮ್ಮೆಲ್ಲರ ಪೂಜ್ಯ ಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಯವರಿಗೆ ಮತ್ತು ಗುರುಮಾತೆಯವರಿಗೆ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ಪೂಜ್ಯ ತಂದೆ ತಾಯಿಯವರಿಗೆ ನಾನು ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ನಾವು ತಿಳ್ಕೊಬೇಕಾಗಿರೋದು ಎಷ್ಟೊಂದಿದೆ. ಏನು ಅಂತ ಅಂದ್ರೆ, ನಾವು ಎಲ್ಲರೂ ಭಾರತೀಯರು. ನಾವೆಲ್ಲರೂ ನಮ್ಮ ಹಿಂದಿನ ಋಷಿಗಳು ಮುನಿಗಳು ಸಾಧನೆ ಮಾಡಿ ಅವರೆಲ್ಲ ತಿಳ್ಕೊಂಡು ಆ ಜ್ಞಾನವನ್ನ ನಮ್ಗೆ ಎಷ್ಟು ಹಂಚ್ಕೊಟ್ಟಿದ್ದಾರೆ. ಆ ಜ್ಞಾನದಲ್ಲಿ ನಾವು ಇವತ್ತು ಉಪನಿಷತ್ತುಗಳಲ್ಲಿರುವ ಶಾಂತಿ ಮತ್ತು ಮಂತ್ರವನ್ನ ಎಲ್ಲರೂ ಹೇಳ್ತೀವಿ, ಯಾವಾಗ್ಲೂ ಹೇಳ್ಕೊಳ್ತಾ ಇರ್ತೀವಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಶಾಂತಿ ಶಾಂತಿ ಶಾಂತಿ. ಈ ಶಾಂತಿ ಮಂತ್ರದ ಅರ್ಥವನ್ನ ನಾವು ಈಗ ತಿಳ್ಕೊಳ್ಳೋಣ. ಈಗ ಎಲ್ಲರೂ ತಮ್ಮ ಎದೆಯ ಮೇಲೆ ಕೈ ಇಟ್ಕೊಂಡು ಇದನ್ನ ಹೇಳ್ಕೊಡಿ. ನಾನು ಹೇಳೋದನ್ನ: ನನ್ನ ದೈವತ್ವವನ್ನು ನಾನು ಸದಾ ಪ್ರೇಮಿಸುತ್ತಾ ಶರಣಾಗತಿಯಲ್ಲಿದ್ದೇನೆ. ನನ್ನ ಅಂತರಾತ್ಮ ನನ್ನ ಗುರು. ನನ್ನ ಅಂತರಾತ್ಮದ ಮಾರ್ಗದರ್ಶಕತ್ವವನ್ನು ನಾನು ಪಾಲಿಸುತ್ತಾ ಇದ್ದೇನೆ. ನನ್ನ ಈ ಜನ್ಮ ಪ್ರಣಾಳಿಕೆಯನ್ನು ನನ್ನ ಆತ್ಮದಲ್ಲಿ ತುಂಬಿಕೊಂಡು ನನ್ನ ಜೀವನದ ಲಕ್ಷ್ಯವನ್ನು ನೆರವೇರಿಸುತ್ತಾ ಇದ್ದೇನೆ. ನನ್ನ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಿದ್ದೇನೆ, ಲೋಕ ಕಲ್ಯಾಣವನ್ನು ಮಾಡುತ್ತಿದ್ದೇನೆ. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವ ಪ್ರಾಣಿಕೋಟಿ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಈ ದಿನ ನಾವು ಈಶಾವಾಸ್ಯೋಪನಿಷತ್ತಿನ ಈ ಶಾಂತಿ ಮಂತ್ರವನ್ನು ಅದರ ಬಗ್ಗೆ ಅರ್ಥವನ್ನು ತಿಳಿದುಕೊಳ್ಳೋಣ. ಈ ಶಾಂತಿ ಮಂತ್ರಗಳು ಎಲ್ಲಿಂದ ಬಂದಿವೆ ಅಂದ್ರೆ ಉಪನಿಷತ್ತುಗಳಿಂದ ಬಂದಿದವೆ. ಉಪನಿಷತ್ತುಗಳು ಎಲ್ಲಿಂದ ಬಂದಿವೆ ಅಂದ್ರೆ ವೇದಗಳಿಂದ ಬಂದಿದವೆ. ವೇದಗಳಿಂದ ಆದ್ರಿಂದ ನಾವು ಈಗ ವೇದ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಮಾನವನು ತಿಳಿದುಕೊಳ್ಳಬೇಕಾದ ವಿಷಯಗಳೆಲ್ಲವನ್ನೂ ತಿಳಿಸುವುದೇ ವೇದ. ಮನುಷ್ಯ ಅಭಿವೃದ್ಧಿ ಹೊಂದಬೇಕಾಗಿದ್ರೆ ಏನೇನ್ ಬೇಕೋ ಅಂದ್ರೆ ಆತ್ಮಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳೆಲ್ಲವನ್ನೂ ತಿಳಿಸುವುದೇ ವೇದ. ವೇದ ಅಂದ್ರೆ ತಿಳ್ಕೊಳ್ಳೋದು ಅಂತ ಅರ್ಥ. ಏನನ್ನು ತಿಳಿದುಕೊಳ್ಬೇಕು ನಾವು? ವೇದ ಅಂದ್ರೆ ತಿಳ್ಕೊಳ್ಳೋದು. ಏನ್ ತಿಳ್ಕೊಬೇಕು ಅಂತ ಅಂದ್ರೆ, ಯಾವುದನ್ನು ನಾವು ತಿಳ್ಕೊಂಡ್ರೆ ಇನ್ನೇನವನ್ನು ತಿಳಿದುಕೊಳ್ಳಲು ಇರೋದಿಲ್ವೋ ಆ ಜ್ಞಾನವನ್ನು ನಾವು ಮೊದಲು ತಿಳ್ಕೋಬೇಕು. ಅಂತಹ ಜ್ಞಾನವನ್ನು ತಿಳಿಸುವುದೇ ವೇದ. ಮೊದಲು ಸೃಷ್ಟಿಕರ್ತನಿಗೆ ಒಂದು ದಿವ್ಯವಾಣಿ ಕೇಳಿಸುತ್ತೆ. ಎಲ್ಲವನ್ನೂ ವ್ಯಾಪಿಸಿರುವ ಪರಮಾತ್ಮನಿಗೆ ಆ ದಿವ್ಯವಾಣಿ ಏನಂತ ಕೇಳಿಸುತ್ತೆ ಅಂತಂದ್ರೆ, ವೇದಗಳೆಲ್ಲವೂ ಕೂಡ ಆ ದಿವ್ಯವಾಣಿಯಲ್ಲಿ ಕೇಳಿಸಿದೆಯಾದ್ದರಿಂದ ಅವನ್ನು ಶ್ರುತಿಗಳು ಎಂದು ಕರೆಯುತ್ತಾರೆ. ಶ್ರುತಿ ಅಂದ್ರೆ ಶ್ರವಣ ಅಂದ್ರೆ ಕೇಳಿಸ್ಕೊಳ್ಳೋದು, ಶ್ರೋತ್ರ ಅಂದ್ರೆ ಕಿವಿ.
ಶ್ರುತಿ ಅಂದ್ರೆ ನಾವು ಕಿವಿಯಲ್ಲಿ ಏನ್ ಕೇಳಿಸ್ಕೊಂಡಿದೀವೋ ಅವು ಶ್ರುತಿಗಳು. ಆ ಪರಮಾತ್ಮನಿಗೆ ಏನೇನು ಕೇಳಿಸ್ತೋ ಅದನ್ನೆಲ್ಲ ಶ್ರುತಿಗಳು ಅಂತ ಕರೀತಾರೆ. ಶ್ರುತಿ ಅಂದ್ರೆ ಕೇಳಿಸಿದ್ದು ಅಂತ ಅರ್ಥ. ಆದ್ರಿಂದ ನಾವು ಅವನ್ನ ಶ್ರುತಿಗಳು ಅಂತ ಆದ್ರಿಂದ ಅವನ್ನ ಶ್ರುತಿಗಳು ಅಂತ ಕರೆದಿದ್ದಾರೆ. ವೇದಗಳೆಲ್ಲ ಕೂಡ ಈ ಮಂತ್ರಗಳಿಂದ ಕೂಡಿರುತ್ತೆ. ಒಂದು ಕಾಲದಲ್ಲಿ ವೇದಗಳೆಲ್ಲ ಒಟ್ಟಿಗೆ ಇರ್ತವೆ. ನಂತರ ದ್ವಾಪರ ಯುಗ, ಆಮೇಲೆ ಯುಗ ಪರಿಣಾಮ ಕ್ರಮದಲ್ಲಿ ದ್ವಾಪರ ಯುಗ ಬರೋ ಹೊತ್ತಿಗೆ ಮಾನವರೆಲ್ಲರೂ ಸಾವಿರಾರು ವರ್ಷ ಬದುಕ್ತಿದ್ದವರು 200, 300, 400 ವರ್ಷಗಳು ಬದುಕೋದಕ್ಕೆ ಪ್ರಾರಂಭ ಆಗುತ್ತೆ. ದ್ರೋಣಾಚಾರ್ಯರು ಮೊದಲಾದವರೆಲ್ಲರೂ 350, 400 ವರ್ಷಗಳು ಬದುಕಿದ್ರು. ಭೀಷ್ಮಾಚಾರ್ಯರು 450 ವರ್ಷಗಳು ಬದುಕಿರ್ತಾರೆ. ಹಾಗೆ ಆಯು ಪ್ರಮಾಣ, ಮಾನವನ ಆಯು ಪ್ರಮಾಣ ಕಮ್ಮಿ ಆಗ್ತಾ ಬರುತ್ತೆ. ಮಿಕ್ಕವರೆಲ್ಲರೂ 200 ವರ್ಷ ಬದುಕ್ತಾ ಇದ್ರು. ಬರ್ತಾ ಬರ್ತಾ ಮಾನವರು ಅಲ್ಪಾಯುಷಿಗಳಾಗ್ತಾ ಬಂದ್ರು, ಅಲ್ಪಜ್ಞಾನಿಗಳಾಗ್ತಾ ಬಂದ್ರು. ಆದ್ದರಿಂದ ಮನುಷ್ಯರು ಬೇರೆ ಬೇರೆ ಆಗಿದ್ದ ವೇದ ಮಂತ್ರಗಳನ್ನು ತಿಳಿದುಕೊಳ್ಳೋದು ಕಷ್ಟ ಆಗ್ತಾ ಬಂತು ಅಂತ. ಅದಕ್ಕೋಸ್ಕರ ವ್ಯಾಸ ಮಹರ್ಷಿಗಳು ಏನ್ ಮಾಡ್ತಾರೆ, ಈ ವೇದ ಮಂತ್ರಗಳನ್ನೆಲ್ಲ 4 ವಿಭಾಗಗಳಾಗಿ ಮಾಡ್ತಾರೆ. ಅವು ಯಾವುವು ಅಂತಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ. ಯಜುರ್ವೇದವನ್ನು 2 ಭಾಗಗಳಾಗಿ ವಿಂಗಡಿಸಿದ್ರು. ಅವು ಯಾವುವು ಅಂತಂದ್ರೆ ಒಂದು ಶುಕ್ಲ ಯಜುರ್ವೇದ, ಇನ್ನೊಂದು ಕೃಷ್ಣ ಯಜುರ್ವೇದ ಅಂತ. ಮತ್ತೆ ಪ್ರತಿಯೊಂದು ವೇದವನ್ನು ಕೂಡ 4 ವಿಭಾಗಗಳಾಗಿ ವಿಂಗಡಿಸಿ ಬರೆದಿದ್ದಾರೆ. ಅದರಲ್ಲಿ ಮಂತ್ರ ಭಾಗ, ಬ್ರಾಹ್ಮಣ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಸ್ವಲ್ಪ ಹಾಗೆ ಸೆಂಟ್ರಿಗೆ ಬನ್ನಿ ಮೇಡಮ್, ಸೈಡ್ಗೆ ಹೋಗಿ. ಕರೆಕ್ಟ್ ಇದೆ ಮೇಡಮ್. ಪ್ರತಿಯೊಂದು ವೇದದಲ್ಲೂ ಕೂಡ ಮಂತ್ರ ಭಾಗ, ಬ್ರಾಹ್ಮಣ, ಅರಣ್ಯಕ, ಉಪನಿಷತ್ತುಗಳು ಅಂತ 4 ಭಾಗಗಳಾಗಿ ವಿಂಗಡಿಸಿ ಬರೆದಿದ್ದಾರೆ. ಈ ಉಪನಿಷತ್ತುಗಳನ್ನ ಅವರು ವೇದಾಂತ ಅಂತ ಕರೆದಿದ್ದಾರೆ. ಆ ವೇದಾಂತದಲ್ಲಿಯೇ, ಈ ಉಪನಿಷತ್ತುಗಳಲ್ಲಿಯೇ ಏನೇ ಹೇಳಿದ್ದಾರೆ ಅಂತಂದ್ರೆ ಭಗವಂತ ಹೇಗಿದ್ದಾನೆ ಅಂತ ವರ್ಣಿಸಿದರೆ. ಭಗವಂತ ಹೇಗಿದ್ದಾನೆ ಅನ್ನೋದನ್ನ ತಿಳಿಸಲ್ಪಟ್ಟಿದೆ. ಪರಮಾತ್ಮ ಹೇಗಿದ್ದಾನೆ ಅಂದ್ರೆ ನಿರ್ಗುಣ, ನಿರಾಕಾರ, ಅಜ, ನಿತ್ಯ, ಶಾಶ್ವತ, ಅವಿನಾಶಿ, ನಿರ್ವಿಕಾರ. ಶಾಶ್ವತ ಅಂತ ಕರೆದಿದ್ದಾರೆ. ಸಚ್ಚಿದಾನಂದ ಸ್ವರೂಪನಾದ ಆ ಪರಬ್ರಹ್ಮ ಪರಮಾತ್ಮವೇ ಎಲ್ಲ ಕಡೆನೂ ತುಂಬಿದಾನೆ. ಆ ಪರಮಾತ್ಮ ತತ್ವ ಒಂದೇ ಇದೆ. ಪರಮಾತ್ಮ ಅನ್ನೋದು 2 ಇಲ್ಲ. ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯರು ಎಲ್ಲರೂ ಸಾರಿರೋದು ಈ ಅದ್ವೈತ ಸಿದ್ಧಾಂತವನ್ನೇ, ಪರಮಾತ್ಮ ಒಬ್ಬನೇ ಅಂತ. ಆ ಪರಮಾತ್ಮನೇ ಹೇಗಿದ್ದಾನೆ ಅಂತಂದ್ರೆ, ಹಾಲ್ನಲ್ಲಿ ಬೆಣ್ಣೆ ಹೇಗಿದೆ, ಹಾಲ್ನಲ್ಲಿ ಬೆಣ್ಣೆ ಇದೆ ಅಂದ್ರೆ ಹೇಗೆ ಅಂತಂದ್ರೆ ಅದು ಹಾಲು ಕಾಸ್ಬೇಕು, ಇದು ಹೆಪ್ಪಾಕ್ಬೇಕು, ಮೊಸರು ಹೆಪ್ಪಾಕಿದ್ ಕಡಿಬೇಕು, ಆವಾಗ ಬೆಣ್ಣೆ ಬರುತ್ತೆ. ಹಾಗೆ ಹಾಲಿನಲ್ಲಿ ಬೆಣ್ಣೆ ಹೇಗಿದೆಯೋ, ಎಳ್ಳಿನಲ್ಲಿ ಎಣ್ಣೆ ಹೇಗಿದೆಯೋ, ಹಾಗೆ ಆ ಪರಮಾತ್ಮನು ಎಲ್ಲ ಕಡೆ ತುಂಬಿದಾನೆ. ಹಾಗೆ ಈ ಜಗತ್ತು ಎಲ್ಲ ಸೃಷ್ಟಿಯಾಗಿದೆ, ಪರಮಾತ್ಮನೇ ಸೃಷ್ಟಿ ಮಾಡಿದಾನೆ. ಆ ಪರಮಾತ್ಮನಿಂದ ಸೃಷ್ಟಿಯಾದ ಈ ಪ್ರಪಂಚದಲ್ಲಿ, ಈ ಜಗತ್ತಿನಲ್ಲೆಲ್ಲ ಕೂಡ ಆ ಪರಮಾತ್ಮ ಚೈತನ್ಯವೇ ತುಂಬಿ ತುಳುಕ್ತಾ ಇದೆ ಅನ್ನೋದನ್ನ, ಆ ವಿಷಯವನ್ನ ಈ ಉಪನಿಷತ್ತುಗಳು ಆ ಜ್ಞಾನವನ್ನ ತಿಳಿಸ್ತಾ ಇದ್ದಾವೆ. ಮತ್ತು ಜೀವಾತ್ಮವೇ ಪರಮಾತ್ಮ, ಜೀವನೇ ದೇವರು ಅಂತ ತಿಳಿಸ್ತಾ ಇದ್ದಾವೆ. ಇದನ್ನೇ ಪತ್ರಿಜಿ ಅವರು ಕೂಡ ಅನುಭವವೇ ಜ್ಞಾನ, ಆತ್ಮವೇ ಪರಬ್ರಹ್ಮ, ಜೀವುಡೇ ದೇವುಡು ಅಂತ ಹೇಳಿದ್ದಾರೆ.
ಅದೆಲ್ಲ ಉಪನಿಷತ್ತುಗಳಲ್ಲಿ ಹೀಗೆ ಹೇಳಿರೋದು. ಜೀವನೇ ದೇವರು, ಜೀವಾತ್ಮವೇ ಪರಮಾತ್ಮ, ಜೀವನೇ ದೇವರು ಅಂತ. ಉಪನಿಷತ್ ಅಂದ್ರೆ ಏನು ಅಂತಂದ್ರೆ, ಉಪ ಅಂದ್ರೆ ಸಮೀಪದಲ್ಲಿ, ಅಂದ್ರೆ ನೀ ಅಂದ್ರೆ ಕೆಳಗೆ, ಶತ್ ಅಂದ್ರೆ ಕುಳಿತುಕೊಳ್ಳುವುದು ಅಂತ ಅರ್ಥ. ಉಪನಿಷತ್ ಅಂದ್ರೆ ಸಮೀಪದಲ್ಲಿ ಕೆಳಗೆ ಕುಳಿತುಕೊಳ್ಳುವುದು ಅಂತ ಅರ್ಥ. ಒಬ್ಬ ಗುರುವಿನ ಹತ್ರ ಹಂಗಂದ್ರೆ ಏನು ಅಂತಂದ್ರೆ, ನಾವು ಜ್ಞಾನ ಹೊಂದ್ಬೇಕು ಅಂದ್ರೆ ಒಬ್ಬ ಗುರುಗಳ ಹತ್ರ ಹೋದ್ರೆ ಅವ್ರ ಹತ್ರ ವಿನಯವಾಗಿ ಕುಳಿತುಕೊಳ್ಬೇಕು ಅಂತ ಅದ್ರ ಅರ್ಥ ಸೂಚಿಸುತ್ತೆ ಉಪನಿಷತ್ ಅನ್ನೋದು. ಅಂದ್ರೆ ಇದನ್ನೇ ಭಗವದ್ಗೀತೆಯಲ್ಲಿ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಅಂತ ತತ್ವದರ್ಶಿಗಳಾದ ಗುರುಗಳ ಹತ್ರ ನಾವು ಹೋದಾಗ ವಿನಯವಾಗಿ ಕುಳಿತುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಇದನ್ನೇ ಉಪನಿಷತ್ತುಗಳು. ಉಪನಿಷತ್ ಅಂದ್ರೆ ವಿನಯವಾಗಿ ಒಬ್ಬ ಗುರುವಿನ ಹತ್ರ ವಿನಯವಾಗಿ ಕುತ್ಕೋಬೇಕು ಅಂತ ಅರ್ಥ. ಆದ್ರಿಂದ ಇದಕ್ಕೆ ಉಪನಿಷತ್ ಎಂಬ ಹೆಸರು ಬಂತು. ಇದೇ ಬ್ರಹ್ಮವಿದ್ಯೆ, ಇದೇ ಆತ್ಮವಿದ್ಯೆ, ಇದೇ ಪರಬ್ರಹ್ಮ ಎನ್ನುವುದನ್ನ ಜಾಗೃತಗೊಳಿಸಿ ಇದು ಮುಕ್ತಿಯನ್ನು ತಂದುಕೊಡುತ್ತೆ. ಎಲ್ಲದಕ್ಕೂ ಆಧಾರವಾಗಿರುವ, ಎಲ್ಲದಕ್ಕೂ ಯಾವುದು ಆಧಾರವಾಗಿದೆಯೋ, ಎಲ್ಲದಕ್ಕೂ ಯಾವುದು ಮೂಲವಾಗಿದೆಯೋ, ಯಾವ ಚೈತನ್ಯ ಶಕ್ತಿ ಎಲ್ಲದಕ್ಕೂ ಅಧಿಷ್ಠಾನವಾಗಿದೆಯೋ, ಯಾವ ಚೈತನ್ಯ ಶಕ್ತಿ ಈ ಜಗತ್ತನ್ನು ಸೃಷ್ಟಿ ಮಾಡಿದೆಯೋ, ಯಾವ ಚೈತನ್ಯ ಶಕ್ತಿ ಭೂಮಿಗೆ ಚಲನೆಯನ್ನು ನೀಡುತ್ತಿದೆಯೋ, ಯಾವ ಚೈತನ್ಯ ಶಕ್ತಿ ಸೂರ್ಯನಿಗೆ ಹೊಳಪನ್ನು ನೀಡುತ್ತಿದೆಯೋ, ಯಾವ ಚೈತನ್ಯ ಶಕ್ತಿ ಗ್ರಹಗಳಿಗೆ ದಾರಿ ತೋರಿಸುತ್ತಿದೆಯೋ, ಎಲ್ಲದಕ್ಕೂ ಆಧಾರವಾಗಿರುವ ಆ ಪರಮಾತ್ಮನೇ ನೀನು. ಎಲ್ಲದಕ್ಕೂ ಆ ಪರಬ್ರಹ್ಮ ಸ್ವರೂಪವೇ ಅದೇ ನೀನು ಅಂತ ಈ ಉಪನಿಷತ್ತುಗಳು ತಿಳಿಸ್ತವೆ. ಅಂದ್ರೆ 4 ಇದರಲ್ಲಿ ಉಪನಿಷತ್ತುಗಳಲ್ಲಿ 4 ಮಹಾವಾಕ್ಯಗಳನ್ನು ಹೇಳಿದರೆ. ಅದ್ ಯಾವುದು ಅಂತ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದಾರೆ ಋಷಿ ಮುನಿಗಳು. ಅಹಂ ಬ್ರಹ್ಮಾಸ್ಮಿ ಅಂತ ಗುರುಗಳು ಅವರು ತನ್ನನ್ನು ತಾನು ಶೋಧಿಸಿಕೊಂಡು ಧ್ಯಾನ ಸಾಧನೆ ಮಾಡಿ ತನ್ನನ್ನು ತಾನು ತಿಳ್ಕೊಂಡಿದ್ದಾನೆ. ಅದನ್ನ ನಾನೇ ಏನ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ ನಾನೇ ಪರಮಾತ್ಮ, ಆ ಪರಬ್ರಹ್ಮ ಸ್ವರೂಪವೇ ನಾನು ಅಂತ ತಿಳ್ಕೊಂಡಿದ್ದಾರೆ. ಇದನ್ನ ತಿಳ್ಕೊಂಡು ಅಹಂ ಬ್ರಹ್ಮಾಸ್ಮಿ, ಅಹಂ ಅಂದ್ರೆ ನಾನು, ಬ್ರಹ್ಮ ಅಂದ್ರೆ ಆ ಪರಬ್ರಹ್ಮ ಸ್ವರೂಪವೇ ಅಸ್ಮಿ ಅಂದ್ರೆ ಆಗಿದ್ದೀನಿ ಅಂತ ಅವ್ರು ತಿಳ್ಕೊಂಡ್ರು ಗುರುಗಳು. ಆ ಶಿಷ್ಯನ್ಗೆ ಏನ್ ಬೋಧಿಸಿದ್ರು? ಶಿಷ್ಯನ್ಗೆ ಅಂತಂದ್ರೆ ತತ್ವಮಸಿ ಅಂತ ಬೋಧಿಸಿದ್ರು. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ, ನಾನು ಆ ಬ್ರಹ್ಮ ಸ್ವರೂಪವೇ ಆಗಿದ್ದೀನಿ, ನೀನು ಕೂಡ ಅದೇ ಆಗಿದೀಯಾ. ತತ್ ಅಂದ್ರೆ ತ್ವಂ ಅಂದ್ರೆ ನೀನು, ತತ್ ಅಂದ್ರೆ ಅದು ಅದೇ, ಅಸಿ ಅಂದ್ರೆ ಆಗಿದ್ಯಾ, ನೀನು ಕೂಡ ನಾನು ಬ್ರಹ್ಮ ಸ್ವರೂಪವೇ ಆಗಿದ್ದೀನಿ, ನೀನು ಕೂಡ ಅದೇ ಆಗಿದೀಯಾ ಅಂತ ಬೋಧಿಸ್ತಾರೆ. ಆಮೇಲೆ ಆ ಶಿಷ್ಯ ಏನ್ ಮಾಡ್ತಾನೆ? ಅಯಂ ಆತ್ಮ ಬ್ರಹ್ಮ ಅಂತ ತಿಳ್ಕೊಳ್ತಾನೆ. ಅಂದ್ರೆ ಅಯಂ ಅಂದ್ರೆ ನಾನು, ಬ್ರಹ್ಮ ಅಯಂ ಆತ್ಮ ನಾನು ಆತ್ಮ ಸ್ವರೂಪ, ಬ್ರಹ್ಮ ಅಂದ್ರೆ ನಾನೇ ಬ್ರಹ್ಮ, ನಾನೇ ಆತ್ಮ, ಆ ಪರಮಾತ್ಮ ಸ್ವರೂಪವೇ ನಾನು ಅಂತ ಶಿಷ್ಯ ತಿಳ್ಕೊಂತಾನೆ. ಆಮೇಲೆ ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳಿದ್ದಾರೆ. ಪ್ರಜ್ಞಾನಂ ಬ್ರಹ್ಮ ಅಂದ್ರೆ ನಾನು ಪರಮಾತ್ಮ ಸ್ವರೂಪ, ನೀನು ಪರಮಾತ್ಮ ಸ್ವರೂಪವೇ, ಎಲ್ಲರೂ ಪರಮಾತ್ಮ ಸ್ವರೂಪವೇ, ಎಲ್ಲರೂ ಪರಮಾತ್ಮ ಸ್ವರೂಪವೇ ಆಗಿದೆ. ಈ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ಆ ಪರಮಾತ್ಮ ಸ್ವರೂಪವೇ ಆಗಿದೆ. ಎಲ್ಲದರಲ್ಲೂ ಆ ಪರಮಾತ್ಮ ಚೈತನ್ಯವೇ ತುಂಬಿ ತುಳುಕ್ತಾ ಇದೆ. ಆ ಪರಮಾತ್ಮ ಚೈತನ್ಯವೇ ನಾನು ಆಗಿದ್ದೀನಿ, ಎಲ್ಲವೂ ಅದೇ ಆಗಿದೆ ಅಂತ, ಎಲ್ಲ ನಾನೇ ಎಲ್ಲ ಅಂತ ಅನುಭವ ಪೂರ್ವಕವಾದ ಜ್ಞಾನ ಹೊಂತಾನೆ. ಇದೇ ಆ ಮಹಾವಾಕ್ಯ ಚತುಷ್ಟಯಗಳ ಅರ್ಥ. ಇದನ್ನ ತಿಳ್ಕೋಬೇಕು ಅಂತಂದ್ರೆ ಎಲ್ಲದಕ್ಕೂ ಆಧಾರ ಅದನ್ನ ಎಲ್ಲಿಯೋ ಹುಡ್ಕೋಕ್ ಹೋಗ್ಬೇಕಾಗಿಲ್ಲ. ಅದೆಲ್ಲಿದೆ ಅಂತಂದ್ರೆ ಎಲ್ಲ ಏನ್ ಮಾಡ್ತಾರೆ ಜನ, ತನ್ನನ್ನು ತಾನು ತಿಳ್ಕೊಳ್ದಲ್ಲೇ ಇರೋದು. ದೇವ್ರು ಎಲ್ಲಿದ್ದಾನೆ ಅಂತಂದ್ರೆ ಎಲ್ಲೋ ಮೇಲಿದ್ದಾನೆ ಅಂತ ಮೇಲಕ್ಕೆತ್ತಿ ಆ ಪರಮಾತ್ಮನೇ ಗತಿ, ಆ ಪರಮಾತ್ಮನೇ ನಮಗ್ ದಾರಿ ತೋರಿಸ್ಬೇಕು ಅಂತ ಕೈ ಹಿಂಗೆತ್ತಿ ಮೇಲಕ್ಕೆ ತೋರಿಸ್ತಾರೆ. ಮೇಲಿದ್ದಾನೆ ಪರಮಾತ್ಮ ಅಂತ. ಆ ಪರಮಾತ್ಮ ಮೇಲೆಲ್ಲಿಯೋ ಇಲ್ಲ, ಹೊರಗೆಲ್ಲಿಯೋ ಇಲ್ಲ, ನಮ್ಮೊಳಗೆ ಇದ್ದಾನೆ. ಆ ಪರಮಾತ್ಮ ಚೈತನ್ಯವೇ ನಾನು, ಆ ಪರಮಾತ್ಮ ಚೈತನ್ಯವೇ ಎಲ್ಲವೂ ಆಗಿದೆ. ಆ ಪರಮಾತ್ಮ ಚೈತನ್ಯ ಎಲ್ಲಿದ್ದಾನೆ ಅಂತ ಹೊರಗೆ ಹುಡ್ಕೋಕ್ ಹೋದ್ರೆ ನಮಗ್ ಸಿಕ್ಕಲ್ಲ. ಯಾಕೆ ಅಂದ್ರೆ ಲಲಿತಾ ಸಹಸ್ರನಾಮದಲ್ಲಿ ಕೂಡ ಇದನ್ನೇ ಹೇಳಿದ್ದಾರೆ. ಏನಂತ ಅಂತಂದ್ರೆ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂತ.
ನಿನ್ನೊಳಗೆ ನೀನು ಅಂತರ್ಪ್ರಯಾಣ ಮಾಡಿ ನಿನ್ನೊಳಗೆ ನೀನು ಇರುವ ಪರಮಾತ್ಮನನ್ನು ನೀನೇ ತಿಳ್ಕೊಬೇಕಾಗ್ಲಿ, ಒಳಗೆ ಹುಡುಕ್ಬೇಕಾಗ್ಲಿ, ಹೊರಗೆ ಹುಡುಕಿದ್ರೆ ದುರ್ಲಭ ಅಂದ್ರೆ ಸಿಕ್ಕಲ್ಲ, ಅತೀ ಕಷ್ಟತರವಾದುದು ಅಂತ ಲಲಿತಾ ಸಹಸ್ರನಾಮದಲ್ಲಿ ಹೇಳಿದರೆ. ಹಾಗೆ ಅದನ್ನೇ ಭಗವಾನ್ ಬುದ್ಧ ಅಪ್ಪೋ ದೀಪ ಭವ ಅಂತ ಹೇಳಿದಾನೆ. ಅಪ್ಪೋ ದೀಪ ಭವ ಅಂದ್ರೆ ನಿನ್ನ ಬೆಳಕನ್ನು ನೀನೇ, ನಿನ್ನ ದೀಪವನ್ನು ನೀನೇ ಬೆಳಗಿಸ್ಕೋಬೇಕು ಅಂತ ಹೇಳಿದ್ದಾರೆ. ಇವರು ಪತ್ರಿಜಿಯವರು ಕೂಡ ಧ್ಯಾನ, ನಿನ್ನೊಳಗೆ ನೀನು ಅಂತರ್ಪ್ರಯಾಣ ಮಾಡು, ಕಣ್ಮುಚ್ಚಿ ಕೈಕಾಲು ಕಟ್ಟು, ಕಣ್ಮುಚ್ಚು, ನಿನ್ನೊಳಗೆ ನೀನು ಶ್ವಾಸದೊಂದಿಗೆ ಅಂತರ್ಪ್ರಯಾಣ ಮಾಡು, ಆಗ ನಿನ್ನೊಳಗಿರುವ ಆತ್ಮಶಕ್ತಿ ಹೊರಕ್ ಬರುತ್ತೆ, ನಿನ್ನಲ್ಲಿಯೇ ನೀನು ನಿನ್ನನ್ನು ಕಂಡ್ಕೊ ಅಂತ ಹೇಳಿದರೆ. ಅದಕ್ಕೋಸ್ಕರ ನಾವೆಲ್ಲ ಈ ಧ್ಯಾನ ಮಾಡ್ತಾ ಇದೀವಿ, ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಎಲ್ಲ ಮಾಡ್ತಾ ಇದೀವಿ. ಇವೆಲ್ಲ ನಾವು ನಮ್ಮನ್ನು ನಾವು ತಿಳಿದುಕೊಳ್ಳಬೇಕಾದ್ರೆ ಅತ್ಯವಶ್ಯಕವಾದ ಮಾರ್ಗಗಳು. ಉಪನಿಷತ್ತುಗಳು ಸನಾತನವಾದವುಗಳು, ಅಂದ್ರೆ ಬಹಳ ಹಿಂದಿನವು, ವ್ಯಾಸ ಮಹರ್ಷಿಗಳಿಂದ ವಿರಚಿತವಾದವು. ಉಪನಿಷತ್ತುಗಳು ಎಷ್ಟಿದಾವೆ ಅಂತಂದ್ರೆ 1180 ಇದಾವೆ ಅಂತ ಹೇಳ್ತಾರೆ, ಋಷಿ ಮುನಿಗಳು ಹೇಳ್ತಾರೆ. ಆದ್ರೆ ಈಗ ಅವುಗಳ ಹೆಸರುಗಳು ಕೂಡ ಯಾರಿಗೂ ಗೊತ್ತಿಲ್ಲ, ಅಷ್ಟೊಂದು ಮರೆಯಾಗ್ಬಿಟ್ಟಿದಾವೆ. ಅವುಗಳಲ್ಲಿ ಮುಖ್ಯವಾದವು 108 ಉಪನಿಷತ್ತುಗಳು ಅಂತ ಹೇಳ್ತಾರೆ. ಮತ್ತೆ ಅದರಲ್ಲಿ 10 ಉಪನಿಷತ್ತುಗಳು ಎಲ್ಲರೂ ತಿಳಿದುಕೊಳ್ಳಬಹುದಾಗಿದೆ ಅಂತ ಮುಖ್ಯವಾದವು ಇದ್ದಾವೆ. 10 ಉಪನಿಷತ್ತುಗಳು. ಅವುಗಳು ಯಾವುವು ಅಂತಂದ್ರೆ ಕೇನೋಪನಿಷತ್ತು, ಕಠೋಪನಿಷತ್ತು, ಈಶಾವಾಸ್ಯ ಉಪನಿಷತ್ತು, ಪ್ರಶ್ನೋಪನಿಷತ್ತು, ಮುಂಡಕೋಪನಿಷತ್ತು, ಮಾಂಡೂಕ್ಯ ಉಪನಿಷತ್ತು, ತೈತ್ತಿರೀಯ ಉಪನಿಷತ್ತು, ಚಾಂದೋಗ್ಯ ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು, ಐತರೇಯ ಉಪನಿಷತ್ತು. ಹೀಗೆ 10 ಉಪನಿಷತ್ತುಗಳು ಮಾನವರಿಗೆ ಸಿಗುವಂತೆ ಇದಾವೆ. ಆದ್ರೆ ನಾವು ಭಾರತೀಯರು ವೇದಗಳು, ಉಪನಿಷತ್ ಇದೆಲ್ಲ ಯಾಕೆ ಹೇಳ್ತಿದ್ದೀರಾ ಅಂತಂದ್ರೆ, ಶಾಂತಿ ಮಂತ್ರಕ್ಕೆ ಅರ್ಥ ಹೇಳ್ತೀನಿ ಅಂತ ಇದೆಲ್ಲ ಯಾಕೆ ಹೇಳ್ತಿದ್ದೀರಾ ಅಂತಂದ್ರೆ, ನಾವು ಭಾರತೀಯರು, ನಾವು ಇದನ್ನೆಲ್ಲ ಹಿಂದಿನದೆಲ್ಲ ಋಷಿಮುನಿಗಳು, ನಮ್ಮ ಪರಂಪರೆ, ನಾವೆಲ್ಲಿಂದ ಬಂದಿದೀವಿ, ಹೇಗ್ ಬಂದಿದೀವಿ ಅಂತ ಅಂದ್ಬಿಟ್ಟು ನಾವು ಖಂಡಿತ ತಿಳ್ಕೋಬೇಕು. ಅದಕ್ಕೆ ಈ ವೇದಗಳು, ಉಪನಿಷತ್ತುಗಳು, ಬ್ರಹ್ಮಸೂತ್ರ, ಭಗವದ್ಗೀತೆ ಎಲ್ಲಾನು ನಾವು ತಿಳ್ಕೋಬೇಕು. ಅದಕ್ಕೆ ಇವೆಲ್ಲವನ್ನು ಕೂಡ ಹೇಳ್ತಾ ಇದ್ದೀನಿ. ಈಗ ಮೊದ್ಲು ಇದು ಹೇಗೆ ಹೇಳಿದ್ದಾರೆ ಅಂತ ಅಂದ್ರೆ, ಸಂಸ್ಕೃತದಲ್ಲಿ ಎಲ್ಲ ಹೇಳಿರೋದು ಋಷಿಮುನಿಗಳು. ಅದನ್ನ ಓಲ್ಡ್ ಏಜ್ ಸ್ಪಿರಿಚುಯಾಲಿಟಿ ಅಂತಂದ್ರೆ ಅದನ್ನೆಲ್ಲ ಹೇಳಿದ್ರೆ ಇವಾಗ ಒಪ್ಪಲ್ಲ ಜನ. ಅದಕ್ಕೆ ಮಾಸ್ಟರ್ಸ್ ಏನ್ ಮಾಡಿದ್ದಾರೆ ಅಂತ, ನ್ಯೂ ಎನರ್ಜಿ, ಅಸೆನ್ಷನ್, ನಕ್ಷತ್ರ ಮಿತ್ರರು ಮುಂತಾದ ಅನೇಕ ಪುಸ್ತಕಗಳಲ್ಲಿ ಇದೇ ಜ್ಞಾನವನ್ನು ಹೇಳಿದ್ದಾರೆ. ಇದನ್ನೇ ಋಷಿಮುನಿಗಳು ಧ್ಯಾನ ಮಾಡಿ, ತಪಸ್ಸು ಮಾಡಿ, ಆ ಬ್ರಹ್ಮನ ಮೂಲಕ ಇವರ ಕಿವಿಗಳಿಗೆ ಕೂಡ ಅವೆಲ್ಲ ಕೇಳಿಸಿದೆ. ಈ ಜ್ಞಾನ ಎಲ್ಲ ಆ ಬ್ರಹ್ಮನ ಮೂಲಕ ಋಷಿಮುನಿಗಳಿಗೆ ಕೇಳಿಸಿದವೆ. ಆದ್ರಿಂದ ಆ ಜ್ಞಾನವನ್ನೆಲ್ಲ ಋಷಿಮುನಿಗಳು ತಿಳ್ಕೊಂಡಿದ್ದಾರೆ. ಅದಕ್ಕೆ ಇದನ್ನೇ ಕೂಡ ಉಪನಿಷತ್ತುಗಳು ಅಂತ ಕರೆದಿರೋದು. ಹಳೆಯದನ್ನೆಲ್ಲ ಈಗ ನ್ಯೂ ಎನರ್ಜಿ ಸ್ಪಿರಿಚುಯಾಲಿಟಿ ಅಂತ ಋಷಿಮುನಿಗಳೇ ಈಗ ಜನ್ಮ ತಗೊಂಡು ಈ ರೀತಿಯಾಗಿ ನಮಗೆ ಜ್ಞಾನ ಬೋಧಿಸ್ತಾ ಇದ್ದಾರೆ. ಅದನ್ನೆಲ್ಲ ಆ ಜ್ಞಾನವನ್ನೆಲ್ಲ ಅವರ ರೀತಿಯಲ್ಲಿ ಹೇಳಿದ್ರೆ, ಮೊದ್ಲಿಂದಾಗಿ ಹೇಳಿದ್ರೆ ಈಗಿನ ಜನ ಕೇಳಲ್ಲ ಅಂತ ಅಂದ್ಬಿಟ್ಟು ಈಗ ನ್ಯೂ ಏಜ್ ಸ್ಪಿರಿಚುಯಾಲಿಟಿ ಅಂತ ಹೇಳಿ ಆ ಜ್ಞಾನವನ್ನ ಈಗ ನಮ್ಗೆಲ್ಲ ಬೋಧಿಸ್ತಾ ಇದ್ದಾರೆ. ಅವರು ಬೇರೆ ರೂಪಗಳಲ್ಲಿ ಬಂದು ಯಾವ ರೀತಿ ಹೇಳಿದ್ರೆ ಈ ಮಾನವರು ತಿಳ್ಕೊಳ್ತಾರೋ ಅಂತ ಅವರು ಆಲೋಚನೆ ಮಾಡಿ, ಯಾವ ರೀತಿ ತಿಳಿಸಿದ್ರೆ ಪರಮಾತ್ಮನನ್ನು ಸೇರ್ತಾರೆ ಅಂತ ನಮಗೋಸ್ಕರ ಆ ಪರಮ ಗುರುಗಳೆಲ್ಲರೂ ನಮ್ಮೊಂದಿಗೆ ಇದ್ದಾರೆ ಬೇರೆ ಬೇರೆ ರೂಪಗಳಲ್ಲಿ. ಆಮೇಲೆ ಅದು ನಾವು ಒಂದು ಕಲ್ಲಿನಿಂದ ಪರಿಪೂರ್ಣತೆ ಅಂದ್ರೆ ಮಿನರಲ್ ಕಿಂಗ್ಡಮ್, ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್, ಹ್ಯೂಮನ್ ಕಿಂಗ್ಡಮ್ ಅಂತ 4 ಸಾಮ್ರಾಜ್ಯಗಳಿವೆ. ಜಂತು ಸಾಮ್ರಾಜ್ಯ, ಸಸ್ಯ ಸಾಮ್ರಾಜ್ಯ, ಜಂತು ಸಾಮ್ರಾಜ್ಯ, ಸಸ್ಯ ಸಾಮ್ರಾಜ್ಯ. ಫಸ್ಟ್ ಇದು ಎಂತದು, ಕಲ್ಲು ಮಣ್ಣು ಅಂತ ಅಂದ್ರೆ ಮಿನರಲ್, ಖನಿಜ ಸಾಮ್ರಾಜ್ಯ, ಸಸ್ಯ ಸಾಮ್ರಾಜ್ಯ, ಜಂತು ಸಾಮ್ರಾಜ್ಯ, ಮಾನವ ಸಾಮ್ರಾಜ್ಯ. ಹೀಗೆ ನಾವು ಒಂದು ಕಲ್ಲಿನಿಂದ ಪರಿಪೂರ್ಣತೆ ಹೊಂದಿದರೆ ಸಸ್ಯವಾಗಿ ಹುಟ್ಟುತ್ತೇವೆ. ಸಸ್ಯ ಸಾಮ್ರಾಜ್ಯದಲ್ಲಿ ಸಸ್ಯ ಜನ್ಮದಲ್ಲಿ ಪರಿಪೂರ್ಣತೆ ಹೊಂದಿದಾಗ ಜಂತು ಜನ್ಮ ತಗೊಳ್ತೀವಿ. ಜಂತು ಜನ್ಮದಲ್ಲಿ ಪರಿಪೂರ್ಣತೆ ಹೊಂದಿದಾಗ ಮಾನವ ಜನ್ಮ ತಗೊಳ್ತೀವಿ. ಈ ಮಾನವ ದಶೆ ಕೂಡ ಪರಿಪೂರ್ಣತೆ ಹೊಂದಿದಾಗ
ದೈವವಾಗಿ ಮಾರ್ಪಡುತ್ತೀವಿ. ಈ ಮಾನವ ಜನ್ಮ ಪರಿಪೂರ್ಣತೆ ಹೊಂದಿ ದೈವತ್ವವನ್ನು ಹೊಂದುವ ಸ್ಥಿತಿಯಲ್ಲಿ ಹೊಂದಿದ ಸ್ಥಿತಿಯಲ್ಲಿ ನಾವಿದ್ದೇವೆ. ನಾವು ಪರಿಪೂರ್ಣತೆ ಹೊಂದಿ ದೈವತ್ವವನ್ನು ಹೊಂದುವ ಸ್ಥಿತಿಯಲ್ಲಿ ನಾವಿದೀವಿ ಈಗ. ಆದ್ದರಿಂದ ನಾವೆಲ್ಲರೂ ಪ್ರತಿಯೊಂದನ್ನು ನೋಡಿಕೊಳ್ಬೇಕು. ನಾವು ಈಗ ಈ ನ್ಯೂ ಏಜ್ ಸ್ಪಿರಿಚುಯಾಲಿಟಿಗೂ ಭಗವದ್ಗೀತೆ ಉಪನಿಷತ್ತುಗಳಲ್ಲಿಯೂ ಎಲ್ಲದರಲ್ಲಿಯೂ ಹೇಳಿರುವುದನ್ನು ಒಂದೇ. ನಾವು ಈ ನ್ಯೂ ಏಜ್ ಸ್ಪಿರಿಚುಯಾಲಿಟಿಯಲ್ಲಿಯೂ ಈ ಉಪನಿಷತ್ತು ಭಗವದ್ಗೀತೆಗಳಲ್ಲಿ ಎಲ್ಲದರಲ್ಲಿಯೂ ಹೇಳಿರೋದು ಒಂದೇ ಜ್ಞಾನ. ನಾವು ಪರಮಾತ್ಮ ಸ್ವರೂಪರು ಅನ್ನೋದನ್ನೇ ಎಲ್ಲ ಹೇಳಿರೋದು. ಅದನ್ನೇ ನಾವು ಈಗ ತಿಳಿದುಕೊಳ್ಳಬೇಕಾಗಿದೆ. ನಾವು ಆಲ್ರೆಡಿ ತಿಳ್ಕೊಂಡಿದ್ರು, ತಿಳ್ಕೊಳ್ದಲೇ ಇರೋರು ಕೂಡ ಎಲ್ಲರೂ ಕೂಡ ಪರಮಾತ್ಮ ಸ್ವರೂಪರೇ. ಅದನ್ನ ನಾವು ಮರ್ತ್ಬಿಟ್ಟಿದ್ದೀವಿ. ಈಗ ಧ್ಯಾನ ಮಾಡಿ ಪತ್ರಿಜಿಯವರ ಕರುಣೆಯಿಂದ ನಾವು ಈ ಧ್ಯಾನ ಮಾಡಿ ಈಗ ಎಲ್ಲ ತಿಳ್ಕೊಳ್ತಾ ಇದೀವಿ, ತಿಳ್ಕೊಂಡಿದೀವಿ. ತಿಳ್ಕೊಳ್ದಿದ್ದವರು ತಿಳ್ಕೊಳ್ತಾರೆ. ಈ ಉಪನಿಷತ್ತುಗಳೆಲ್ಲ ಕೂಡ ಅದ್ಭುತವಾಗಿವೆ. ಎಲ್ಲವೂ ಕೂಡ ಬ್ರಹ್ಮಜ್ಞಾನವನ್ನೇ ಬೋಧಿಸ್ತವೆ. ಈ ಉಪನಿಷತ್ತುಗಳಲ್ಲಿ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಶಾಂತಿ ಮಂತ್ರದಲ್ಲಿ ಪರಮಾತ್ಮನಿಗೂ ಪ್ರಪಂಚಕ್ಕೂ ಮಧ್ಯೆ ಇರುವ ಸಂಬಂಧವನ್ನು ತಿಳಿಸ್ತಾ ನಾವು ಹೊಂದಬೇಕಾದ ಲಕ್ಷ್ಯವನ್ನು ನಿರ್ದೇಶಿಸ್ತಾ ನಮ್ಮನ್ನು ಈ ಉಪನಿಷತ್ತುಗಳ ಒಳಕ್ಕೆ ಕರೆದುಕೊಂಡು ಹೋಗುವುದೇ ಈ ಶಾಂತಿ ಪಾಠ. ಅಂದರೆ ಪರಮಾತ್ಮನಿಗೂ ಪ್ರಪಂಚಕ್ಕೂ ಸಂಬಂಧವಿದೆ ಅಂತ ನಾವು ತಿಳ್ಕೋಬೇಕು. ಕೆಲವ್ರು ಏನಂತಾರೆ, ಎಷ್ಟು ಸೀನಿಯರ್ ಮಾಸ್ಟ್ರು ತಿಳ್ಕೊಂಡಿರೋರು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅವರು ಒಂದ್ಸಲಿ ಏನಂದ್ರು ಅಂದ್ರೆ, ಮೇಡಮ್ ಪ್ರಾಪಂಚಿಕತೆನೇ ಬೇರೆ, ಆಧ್ಯಾತ್ಮಿಕತೆ ಬೇರೆ ಅಂತ ಹೇಳಿದ್ರು. ಪತ್ರಿಜಿಯವ್ರು ನೋಡಿದ್ರೆ ಪ್ರಾಪಂಚಿಕವೂ ಆಧ್ಯಾತ್ಮಿಕವೂ ಒಟ್ಟೆ ಅಂತ ಹೇಳಿದ್ದಾರೆ, ಎರಡು ಒಂದೇ ಅಂತ ಹೇಳಿದ್ದಾರೆ. ಅಂದ್ರೆ ಆಧ್ಯಾತ್ಮಿಕತೆಯನ್ನ ನಾವು ಪ್ರಾಪಂಚಿಕದಲ್ಲಿ ಅಳವಡಿಸ್ಕೋಬೇಕು. ಇಲ್ದಿದ್ರೆ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಇಲ್ಲ. ನಾವು ಹೇಳೋದೇ ಬೇರೆ, ಮಾಡೋದೇ ಬೇರೆ ಅಂದ್ರೆ ಅದು ನಾವು ಜ್ಞಾನ ಹೊಂದೋದಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕತೆ ಪ್ರಾಪಂಚಿಕತೆ ಒಂದೇ. ನಾವು ಪ್ರಾಪಂಚಿಕದಲ್ಲಿ ಇದ್ದು ನಮ್ಮ ಕರ್ತವ್ಯ ಕರ್ಮಗಳನ್ನ ಪ್ರೇಮದಿಂದ ನಿಷ್ಠೆಯಿಂದ ಆಚರಿಸ್ತಾ ನಾವು ತಾವರೆ ಮೇಲೆ ನೀರಿನಂತೆ ನಾವು ಪ್ರಪಂಚದಲ್ಲಿದ್ರೂ ಕೂಡ ಅಂಟಿಯೂ ಅಂಟದಂತೆ ನಾವು ನಿರ್ವಿಕಾರವಾಗಿದ್ಕೊಂಡು ನಾವು ಎಲ್ಲವನ್ನು ಅನುಭವಿಸುತ್ತಾ ಸಂಸಾರದಲ್ಲಿಯೇ ನಿರ್ವಾಣ ಅಂತ ಹೇಳಿದಾರಲ್ಲ, ಹಾಗೆ ನಾವು ಸಂಸಾರದಲ್ಲಿ ಇದ್ಕೊಂಡು ಮುಕ್ತಿಯನ್ನು ಪಡೆಯಬಹುದು, ಸಾಧಿಸಬಹುದು ಅಂತ ನಮ್ಮ ಪತ್ರಿಜಿಯವರು ಹೇಳಿದ್ದಾರೆ. ಇದು ಎಲ್ಲ ಉಪನಿಷತ್ತುಗಳಲ್ಲೂ ಕೂಡ ಹಾಗೆ ಹೇಳಿದ್ದಾರೆ. ಈ ಶಾಂತಿ ಮಂತ್ರದಲ್ಲಿ ಕೂಡ ಪರಮಾತ್ಮನಿಗೂ ಪ್ರಪಂಚಕ್ಕೂ ಸಂಬಂಧವಿದೆ ಅಂತ ಹೇಳಿದವೆ. ಅದನ್ನ ನಾವು ತಿಳ್ಕೋಬೇಕು. ಅದು ಬಿಟ್ಟು ಈ ಪ್ರಪಂಚದೊಂದಿಗೆ ನಮ್ಗೆ ಸಂಬಂಧ ಏನು ಇಲ್ಲ, ಇದೆಲ್ಲ ಮಿಥ್ಯೆ, ಹೀಗೆಲ್ಲ ಅನ್ಕೋಬಾರ್ದು. ಈ ಪ್ರಪಂಚವೆಲ್ಲ ಪರಮಾತ್ಮನಿಂದಲೇ ತುಂಬಿದೆ. ಪರಮಾತ್ಮ ಇದನ್ನ ಸೃಷ್ಟಿ ಮಾಡಿ ಆ ಪರಮಾತ್ಮನೇ ಎಲ್ಲದರಲ್ಲೂ ತುಂಬಿಕೊಂಡಿದ್ದಾನೆ. ಆ ಪರಮಾತ್ಮ ಚೈತನ್ಯವೇ ಎಲ್ಲದರಲ್ಲೂ ತುಂಬಿದೆ. ಈ ದೇಹದಲ್ಲಿರುವ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಅಣುವಿನಲ್ಲಿಯೂ ಒಂದೊಂದು ಆತ್ಮ ಇದೆ. ಅಂದ್ರೆ ಈ ದೇಹ ಎಲ್ಲ ಪರಮಾತ್ಮನಿಂದ ತುಂಬಿರೋ ಹಾಗೆ ಅಲ್ವಾ ಅರ್ಥ. ಈ ತತ್ವವನ್ನ ತಿಳಿಸುವುದೇ ಉಪನಿಷತ್ತುಗಳಲ್ಲಿರುವ ಶಾಂತಿ ಪಾಠ. ಪ್ರತಿ ಉಪನಿಷತ್ತಿನಲ್ಲಿ ಕೂಡ ಶಾಂತಿ ಪಾಠ ಇದೆ. ಅಂದ್ರೆ ಎಲ್ಲ ಉಪನಿಷತ್ತುಗಳಲ್ಲೂ ಕೂಡ ಶಾಂತಿ ಮಂತ್ರ ಇದೆ. ಅಂದ್ರೆ ಈಗ ನಾವು ಈ ಉಪನಿಷತ್ತಿನಲ್ಲಿ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಇರುವ ಶಾಂತಿ ಮಂತ್ರವನ್ನ ಹೇಳ್ಕೊಳ್ಳೋಣ. ಈ ಮಂತ್ರ ಯಾವುದು ಅಂದ್ರೆ ಅದೇ ನಾನು ಮೊದಲಿಗೆ ಹೇಳಿದ್ನಲ್ಲ, ಅದೇ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಪೂರ್ಣವಾದುದು, ಅದು ಪೂರ್ಣವಾದುದೇ. ಇದು ಪೂರ್ಣವಾದುದೇ. ಪೂರ್ಣದಿಂದಲೇ ಪೂರ್ಣ ಉದ್ಭವಿಸುತ್ತದೆ. ಪೂರ್ಣದಿಂದ ಪೂರ್ಣವನ್ನು ತೆಗೆದು ಹಾಕಿದರೆ ಪೂರ್ಣವೇ ಉಳಿಯುತ್ತದೆ. ಹೇಗೆ ಅಂತಂದ್ರೆ ಒಂದು 0 ಅನ್ಕೊಳ್ರಿ. ಪೂರ್ಣ ಅಂದ್ರೆ ಒಂದು 0 ಅನ್ಕೊಳ್ರಿ. ಆ 0ಯಿಂದ 0 ಗುಣಿಸಿದ್ರು 0ನೇ ಬರುತ್ತೆ, ಭಾಗಿಸಿದ್ರು 0 ಇಂಟು ಇದು ಕಳೆದ್ರು 1 0ಯಿಂದ ಇನ್ನೊಂದ್ 0 ಕಳೆದ್ರು 0ನೇ,
ಒಂದ್ ಸೊನ್ನೆಯಿಂದ ಇನ್ನೊಂದ್ ಸೊನ್ನೆ ಕೂಡಿದ್ರು ಸೊನ್ನೆನೆ. ಅಂದ್ರೆ ಈ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ, ಎಲ್ಲವೂ ಪರಿಪೂರ್ಣವಾಗಿದೆ, ಎಲ್ಲವೂ ಪೂರ್ಣದಿಂದಲೇ ತುಂಬಿದೆ. ಈ ಜಗತ್ತೆಲ್ಲ ಕೂಡ ಪರಮಾತ್ಮ ಪರಿಪೂರ್ಣನಾಗಿದ್ದಾನೆ. ಈ ಪ್ರಪಂಚವೂ ಪರಿಪೂರ್ಣವಾಗಿದೆ. ಪೂರ್ಣದಿಂದಲೇ ಪೂರ್ಣವು ಉದ್ಭವಿಸುತ್ತದೆ, ಪೂರ್ಣದಿಂದ ಪೂರ್ಣವನ್ನು ತೆಗೆದು ಹಾಕಿದರೆ ಪೂರ್ಣವೇ ಉಳಿಯುತ್ತದೆ ಅಂತ ಉಪನಿಷತ್ತುಗಳಲ್ಲಿ ಹೇಳಿದರೆ. ಇದೇ ಆ ಮಂತ್ರದ ಅರ್ಥ. ಈಗ ಓಂ ಶಾಂತಿ 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 ಅಂತ 3 ಸಲ ಹೇಳ್ಕೊಳ್ತೀವಲ್ಲ, ಅದು ಯಾಕೆ 3 ಸಲ ಯಾಕೆ ಹೇಳ್ಕೋಬೇಕು? ಅದರ ಅರ್ಥ ಏನು ಅಂತಂದ್ರೆ, ಓಂ ಶಾಂತಿ 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 ಅಂತಂದ್ರೆ ಅದು ಒಂದನೇ ಶಾಂತಿ ಆಧ್ಯಾತ್ಮಿಕ ತಾಪತ್ರಯಗಳು ಅಂತ ಹೇಳ್ತಾರೆ ಆಧ್ಯಾತ್ಮದಲ್ಲಿ. ಅಂದ್ರೆ ತಾಪತ್ರಯಗಳು ಅಂತಂದ್ರೆ ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ ತಾಪಗಳು ಅಂತ ಹೇಳ್ತಾರೆ. ಈ 3 ತಾಪತ್ರಯಗಳು ಶಾಂತಿಯಾಗ್ಲಿ ಅಂತ ಇದರ ಅರ್ಥ. 3 ಸಲ ಶಾಂತಿ ಮಂತ್ರ ಹೇಳೋದು ಈ ತಾಪತ್ರಯಗಳು ನಿವಾರಣೆ ಆಗ್ಲಿ, ಶಾಂತಿಗೊಳ್ಳಲಿ ಅಂತ ಇದರ ಭಾವ. ಮಾಮೂಲಾಗಿ ಶಾಂತಿ ಪಾಠದಲ್ಲಿ ಏನಿರುತ್ತೆ ಅಂತಂದ್ರೆ, ಇದು ತುಷ್ಟಿಯನ್ನು ಪುಷ್ಟಿಯನ್ನು ಹೊಂದಬೇಕು, ಈ ಶರೀರ ಮನಸ್ಸು ತೃಪ್ತಿಯಾಗಿರ್ಬೇಕು, ಈ ಅಧ್ಯಯನ ಕಾಲದಲ್ಲಿ ಯಾವುದು ಅಡ್ಡಿ ಆತಂಕಗಳಿಲ್ಲದೆ ಪ್ರಶಾಂತತೆಯಿಂದಿರ್ಬೇಕು, ಸಕ್ರಮವಾಗಿ ನೆರವೇರ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಎಲ್ಲರೂ. ಆದ್ರೆ ಇಂಥ ಪ್ರಾರ್ಥನೆಗಳು ಯಾವುವು ಇದರಲ್ಲಿ ಇಲ್ಲ. ಬೇಡ್ಕೊಳ್ಳೋದಾಗ್ಲಿ, ಶುಭ ಕೋರೋದಾಗ್ಲಿ, ಕಾಮನೆಗಳಾಗ್ಲಿ, ಕೋರಿಕೆಗಳಾಗ್ಲಿ, ಸಂಕಲ್ಪಗಳಾಗ್ಲಿ ಯಾವುದು ಇಲ್ಲ ಇದರಲ್ಲಿ. ಇದೊಂದು ವಿಚಿತ್ರವಾದ ಶಾಂತಿ ಪಾಠ. ಅಂದ್ರೆ ಏನಿದೆ ಇದರಲ್ಲಿ ಅಂತ ಅಂದ್ರೆ, ಆ ಪರಮಾತ್ಮ ಎಂತವನು, ಈ ಪ್ರಪಂಚ ಎಂತಹುದು, ಈ ಪ್ರಪಂಚ ಹೇಗೆ ಬಂದಿದೆ, ಈ ಪ್ರಪಂಚಕ್ಕೂ ನಮಗೂ ಪರಮಾತ್ಮನಿಗೂ ಏನು ಸಂಬಂಧ ಇದೆ ಅನ್ನೋದನ್ನ ತಿಳಿಸುತ್ತೆ ಶಾಂತಿ ಮಂತ್ರ. ಅದರ ಮೂಲಕ ನಮ್ಮ ಲಕ್ಷ್ಯವನ್ನು ಸೇರುವುದನ್ನು ಅದರ ಮೂಲಕ ನಾವು ಹೇಗೆ ನಮ್ಮ ಲಕ್ಷ್ಯವನ್ನು ಸೇರ್ಬೇಕು ಅನ್ನೋದನ್ನ ಕೂಡ ತಿಳಿಸುತ್ತೆ. ಈಗ ನಾವು ಒಂದೊಂದನ್ನಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಓಂ ಪೂರ್ಣಮದ ಪೂರ್ಣಮಿದಂ ಅಂದ್ರೆ ಅದು ಪೂರ್ಣವೇ, ಇದು ಪೂರ್ಣವೇ. ಅಂದ್ರೆ ಅಲ್ಲೆಲ್ಲೋ ಇರುವ, ಅಂದ್ರೆ ದೂರದಲ್ಲಿರುವ ಅದು ಇದು ಅಂದ್ರೆ ಹತ್ತಿರದಲ್ಲಿರುವ ಇದು ಪೂರ್ಣವೇ, ಅದು ಪೂರ್ಣವೇ, ಇದು ಪೂರ್ಣವೇ. ಇದೇ ಪರಮಾತ್ಮ. ಅಜ್ಞಾನದಲ್ಲಿರುವ ಮಾನವರಿಗೆ ಪರಮಾತ್ಮ ಹೇಗಿದ್ದಾನೋ ತಿಳಿಯದು, ಎಲ್ಲಿದ್ದಾನೆ ಅಂತಾನು ತಿಳಿಯದು, ಏನ್ ಮಾಡ್ತಿದ್ದಾನೆ ಅಂತಾನು ತಿಳಿಯದು. ಸಾಮಾನ್ಯವಾಗಿ ಎಲ್ಲರೂ ಆ ಪರಮಾತ್ಮನನ್ನು ಮೇಲಿದ್ದಾನೆ ಅಂತ ಹಿಂಗೆ ತೋರಿಸ್ತಾರೆ. ಆದ್ರೆ ಯಾವ ಕೊರತೆ, ಆ ಪರಮಾತ್ಮನಿಗೆ ಯಾವ ಲೋಪಗಳೂ ಇಲ್ಲ. ಯಾವ ಲೋಪಗಳು ಇಲ್ಲದವನು ಆ ಪರಮಾತ್ಮ. ತುಂಬಿರುವವನು ಅಂದ್ರೆ ಎಲ್ಲದೂ ಅವನೊಳಗೆ ಇದೆ, ಯಾವ ಕೊರತೆಯೂ ಇಲ್ಲದವನು ಅಂತ ಮಹಾತ್ಮರು ಹೇಳ್ತಾರೆ. ಅಂದ್ರೆ ಇಲ್ಲಿ ನಮ್ಗೆ ಏನ್ ತಿಳಿಯುತ್ತೆ ಅಂತಂದ್ರೆ, ಇಷ್ಟು ಉನ್ನತನಾದವನು ಆ ಪರಮಾತ್ಮ. ಆ ಪರಮಾತ್ಮ ನಿತ್ಯ, ಶಾಶ್ವತ, ಅಜ, ಅವ್ಯಯ, ಸನಾತನ, ಸ್ಥಾಣು, ಅಚಲ, ಹೀಗೆ ಎಷ್ಟೋ ವರ್ಣನೆ ಮಾಡಿದ್ದಾರೆ. ಪರಮಾತ್ಮ ನಮ್ಗೆ ಏನ್ ಬೇಕಾದ್ರೂ ಆ ಪರಮಾತ್ಮನನ್ನೇ ಅದ್ಬೇಕು ಇದ್ಬೇಕು ಅಂತ ಕೇಳ್ತೀವಲ್ಲ, ಆತನಿಂದಲೇ ಎಲ್ಲವನ್ನು ನಾವು ಹೊಂತೀವಿ. ಅಂದ್ರೆ ಆ ಪರಮಾತ್ಮನನ್ನು ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಇದು ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ. ಅವಾಂಗ್ ಮಾನಸ ಗೋಚರ ಅಂತ. ಮನಸ್ಸಿನಿಂದ ತಿಳ್ಕೊಳ್ಳೋದಕ್ ಸಾಧ್ಯ ಇಲ್ಲ. ಆ ಅವಾಂಗ್ ಮಾನಸ ಗೋಚರ. ವಾಕ್ ಅಂದ್ರೆ ಮಾತಿನಿಂದ ವರ್ಣಿಸಲು ಸಾಧ್ಯ ಇಲ್ಲ, ಮನಸ್ಸಿನಿಂದ ತಿಳಿಯೋದಕ್ ಸಾಧ್ಯವಿಲ್ಲ. ಮಾತು ಮನಂಗಳಿಂದ ಅತ್ತತ್ತ ಮೀರಿದ ಅಂತ ಹೇಳ್ತಾರೆ. ಮಾತಿಗೂ ಮನಸ್ಸಿಗೂ ಅತ್ತತ್ತ ಅಂದ್ರೆ ಇನ್ನ ಆಚೆಗೆ ಇದೆ ಅಂದ್ರೆ ಮಾತಿಗೂ ಮನಸ್ಸಿನಲ್ಲೂ ನಿಲುಕದವನು ಅಂತಹ ವರ್ಣಿಸಲಾಗದೆ ಇರೋ ಅಂತವನು, ಮನಸ್ಸಿನಿಂದ ತಿಳ್ಕೊಳ್ಳೋದಕ್ಕಾಗ್ದಲೇ ಇರೋವನು ಅಂತ ಪರಮಾತ್ಮ ಚೈತನ್ಯ ಶಕ್ತಿ ಅಂತ. ಅಷ್ಟು ಉನ್ನತವಾದವನು ಆ ಪರಮಾತ್ಮ ಅಂತ ವರ್ಣಿಸಿದರೆ. ಪರಮಾತ್ಮ ನಿತ್ಯ, ಶಾಶ್ವತ ಅದಾಯ್ತಲ್ಲ. ಎಲ್ಲವನ್ನು ಆ ಭಗವಂತನ್ನೇ ಕೇಳ್ತೀವಿ. ಎಲ್ಲ ಭಗವಂತ ನಮಗ್ ಕೊಡ್ತಾನೆ. ಆ ಭಗವಂತ ಎಷ್ಟು ಕೊಟ್ರು ನಮ್ಗೆ ಆತನ ಸಂಪತ್ತೇನು ಕರ್ಗೋಗಲ್ಲ. ಎಲ್ಲವನ್ನು ನಾವು ಹೊಂದಿದ್ರು ಕೂಡ ಭಗವಂತ ಯಾರ್ಯಾರು ಕೇಳಿ, ಈ ವಿಶ್ವದಲ್ಲಿ ಯಾರ್ಯಾರು ಏನೇನ್ ಕೇಳಿದ್ರೆ ಅದೆಲ್ಲ ಕೊಡ್ತಾನಲ್ಲ. ಏನ್ ಕೊಟ್ರುನು ಅದು ಅವನಿಗೆ ಕೊರತೆ ಇಲ್ಲ. ಅವನು ಅಕ್ಷಯ. ಆತ ಕಾಮಧೇನು, ಕಲ್ಪತರು, ಸ್ಪರ್ಶವೇದಿ, ಚಿಂತಾಮಣಿ. ಆ ಪರಮಾತ್ಮ ನಮಗೆ ಬೇಕಾದ ಎಲ್ಲವನ್ನು ಅಂದ್ರೆ ಈ ಭೂಮಿ ಎಲ್ಲವನ್ನು ಕೊಟ್ಟಿದ್ದಾನೆ. ನಾವೇನ್ ಕೇಳ್ತೀವಿ, ಅಯ್ಯೋ ನಮ್ಗೇನ್ ಕೊಟ್ಟಿದ್ದಾನ ಪರಮಾತ್ಮ, ಎಲ್ಲ ಈ ಕಷ್ಟಗಳು
ರೋಗಗಳು ತಾಪತ್ರಯಗಳು ಅಂತ ಅನ್ಕೊಂತಾರೆ ಎಷ್ಟೋ ಜನ. ಆದ್ರೆ ಪರಮಾತ್ಮ ಎಲ್ಲ ಕೊಟ್ಟಿದ್ದಾನಲ್ಲ ನಮ್ಗೆ. ನಾವು ಭೂಮಿ ಮೇಲೆ ಇರೋದಕ್ಕೆ, ಈ ಭೂಮಿ ಇರೋದಕ್ ಭೂಮಿ, ನೀರು, ಗಾಳಿ, ಆಕಾಶ, ಅಗ್ನಿ, ತೇಜಸ್ಸು ಎಲ್ಲ ಕೊಟ್ಟಿದ್ದಾನೆ. ಕೆಲವರು ಹಾಗೆ ಹೇಳ್ತಾರೆ, ಆದ್ರೂ ಎಲ್ಲ ನಮ್ಗೇನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸೂರ್ಯನನ್ನು ಕೊಟ್ಟಿದ್ದಾನೆ. ಆ ಸೂರ್ಯನಿಂದ ನಾವು ನಮ್ಮ ದಿನಚರ್ಯ ಪ್ರಾರಂಭ ಆಗುತ್ತೆ. ಸೂರ್ಯಾಸ್ತಮಯದಿಂದ ನಾವು ಇದು ವಿಶ್ರಾಂತಿ ಹೊಂತೀವಿ. ಆ ಸೂರ್ಯನ ಬೆಳಕು, ಶಾಖ ಎಲ್ಲ ಕೊಟ್ಟಿದ್ರು ಕೂಡ, ಆದ್ರೂ ತೇಜಸ್ಸು ಎಲ್ಲ ಕೊಟ್ಟಿದ್ದಾನೆ. ಆದ್ರೂ ಅಯ್ಯೋ ನನ್ ದುರದೃಷ್ಟ, ಯಾಕೆ ಹೇಳ್ತೀರಾ, ಎಲ್ಲ ನನ್ ಕರ್ಮ ಅಂತ ಅನ್ಕೊಳ್ತಿರ್ತಾರೆ. ಅಂದ್ರೆ ಆ ಪರಮಾತ್ಮನ ಬಗ್ಗೆ ಯಾಕೆ ಅನ್ಕಂತಾರೆ ಜನ ಅಂದ್ರೆ ಅಜ್ಞಾನದಿಂದ. ಆ ಪರಮಾತ್ಮನ ಬಗ್ಗೆ ಅವರಿಗೆ ತಿಳಿಯದೇ ಇರುವುದರಿಂದ ಹಾಗ ಅನ್ಕೊಳ್ತಾರೆ. ಹೋಗ್ಲಿ, ಆ ಪರಮಾತ್ಮ ಯಾವಾಗ್ಲಾದ್ರೂ ನೋ ಸ್ಟಾಕ್ ಬೋರ್ಡ್ ಹಾಕೊಂಡಿದ್ದಾನೇನ್ರಿ? ಇಲ್ಲಿ ಗಾಳಿ ಆಗೋಗಿದೆ, ತಯಾರು ಮಾಡಿ ಕಳಿಸ್ತೀವಿ ಅಂತ ಏನಾರ ಹೇಳ್ತಾನ ಯಾವಾಗನ ಹೇಳಿದಾನ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಯಾವಾಗ್ಲಾದ್ರು ಕೇಳಿದಾನ? ಆ ಪರಮಾತ್ಮ ನೀರು ಹಾಗೆ ನೀರು ಆಗೋಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ. ಹಾಗೆ ಪರಮಾತ್ಮ ಎಂದೂ ಹೇಳುವುದಿಲ್ಲ. ಯಾಕೆ ಅಂತಂದ್ರೆ ಆತನ ಹತ್ರ ಯಾವಾಗ್ಲೂ ಎಲ್ಲ ಇರುತ್ತೆ, ಮುಗಿದು ಹೋಗುವಂತಹದಲ್ಲ. ಅಕ್ಷಯ ನಿಧಿ ಆ ಪರಮಾತ್ಮ. ಎಲ್ಲವೂ ಆ ಪರಮಾತ್ಮನಲ್ಲಿ ತುಂಬಿ ತುಳುಕ್ತಾ ಇದೆ. ಆ ಪರಮಾತ್ಮನ ಹತ್ರ ಯಾರು ತಯಾರು ಮಾಡುವ ಅವಶ್ಯಕತೆಯೇ ಆತನಿಗಿಲ್ಲ. ಏಕೆಂದರೆ ನಿರಂತರ ತಯಾರಾಗುತ್ತಲೇ ಇರುತ್ತದೆ, ಸಪ್ಲೈ ಆಗ್ತಾನೆ ಇರುತ್ತೆ ನಮ್ಗೆ. ಆದ್ರಿಂದ ಅವನು ಪೂರ್ಣ. ಆತನಿಂದ ನಮ್ಗೆ ಏನ್ ಬೇಕೋ ಯಾವಾಗ್ಲೂ ಬರ್ತಲೇ ಇರುತ್ತೆ. ಪೂರ್ಣ ಮದಃ ಅಂದರೆ ಇದೆ ಅಂದ್ರೆ ಅರ್ಥ. ಪೂರ್ಣಮಿದಂ ಅಂದ್ರೆ ಇದು ಪೂರ್ಣವೇ, ಅದು ಪೂರ್ಣವೇ ಆಗಿದೆ. ಆ ಪೂರ್ಣದಿಂದ ಈ ಪೂರ್ಣ ಬಂದಿದೆ, ನಮ್ಮೊಳಗಿನ ಪೂರ್ಣ. ಆ ಪೂರ್ಣಕ್ಕೆ ಎಂತಹ ಲಕ್ಷಣಗಳಿದೆಯೋ, ಆ ಪರಮಾತ್ಮನನ್ನ ಪೂರ್ಣ ಅಂತ ಹೇಳಿದ್ವಲ್ಲ, ಆ ಪರಮಾತ್ಮನಿಗೆ ಆ ಪೂರ್ಣಕ್ಕೆ ಎಂಥ ಲಕ್ಷಣಗಳಿದೆಯೋ ಅವೆಲ್ಲ ಈ ಪೂರ್ಣಕ್ಕೂ ಇದೆ. ಈ ಪೂರ್ಣ ಅಂದ್ರೆ ನಾನು ಅಂದ್ರೆ ಪ್ರತಿಯೊಬ್ರು ಪೂರ್ಣರೇ. ಆ ಪೂರ್ಣಕ್ಕೆ ಎಷ್ಟು ಶಕ್ತಿಗಳಿವೆಯೋ, ಏನೇನು ಇದೆಯೋ ಅವೆಲ್ಲ ಈ ಪೂರ್ಣಕ್ಕೂ ಇರುತ್ತೆ. ಆ ಪೂರ್ಣದಿಂದ ಈ ಪೂರ್ಣ ಬಂದಿದೆ, ನಮ್ಮೊಳಗಿನ ಪೂರ್ಣ. ಆ ಪೂರ್ಣಕ್ಕೆ ಎಂಥ ಲಕ್ಷಣಗಳಿವೆಯೋ ಈ ಪೂರ್ಣಕ್ಕೆ ಕೂಡ ಅಂತಹ ಲಕ್ಷಣಗಳೇ ಇವೆ, ಅಂತಹ ಶಕ್ತಿಗಳೇ ಇದಾವೆ. ಈ ಪೂರ್ಣಕ್ಕೆ ಕೂಡ ತನಗೆ ಬೇಕಾದ ಎಲ್ಲವನ್ನು ಹೊಂದಬಹುದಾಗಿದೆ. ಹೊಂದುವ ಶಕ್ತಿ ಇದೆ ನಮ್ಗೆ ಎಲ್ಲರಿಗೂ. ನಮಗ್ ಗೊತ್ತಿಲ್ಲ ಆ ಶಕ್ತಿ, ನಮ್ಮೊಳಗಿರೋ ಶಕ್ತಿ ನಮಗ್ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಬೇರೆ, ಪರಮಾತ್ಮ ಬೇರೆ ಅಂತ ತಿಳ್ಕೊಂಡಿದ್ದಾರೆ ಜನ. ನಾನು ಆ ಪರಮಾತ್ಮ ಸ್ವರೂಪನೇ ನಾನು ಅನ್ನೋದನ್ನ ಅನುಭವ ಪೂರ್ವಕವಾಗಿ ತಿಳ್ಕೊಂಡ್ರೆ ಇದು ಆತ್ಮಜ್ಞಾನ. ನಾನು ಪೂರ್ಣತ್ವನೇ, ನಾನು ಪರಮಾತ್ಮನೆಯನ್ನ ತಿಳ್ಕೊಳ್ಳೋದು ಆತ್ಮಜ್ಞಾನ. ನಾನು ಆತ್ಮ ಅಂತ ತಿಳ್ಕೊಳ್ಳೋದು ಆತ್ಮಜ್ಞಾನ. ಆತ್ಮಾನುಭವ ಹೊಂದ್ಬೇಕು. ಯಾವಾಗ ನಾನು ಆ ಪರಮಾತ್ಮ ಸ್ವರೂಪನೇ ಅಂತ ನಾವು ಅನುಭವ ಪೂರ್ವಕವಾಗಿ ತಿಳ್ಕೊಳ್ತೀವೋ ಆ ಶಕ್ತಿಗಳೆಲ್ಲವೂ ನಮ್ಮೊಳಗೆ ಇರೋ ಆ ಶಕ್ತಿಗಳು ಹೊರಕ್ ಬರ್ತವೆ. ಆ ಪರಮಾತ್ಮನಿಂದ ಏನೆಲ್ಲ ಸರಬರಾಜು ಆಗ್ತಾ ಇದೆಯೋ ಹಾಗೆಯೇ ನಾವು ಕೂಡ ಅದನ್ನೆಲ್ಲ ನಮಗ್ ಬೇಕಾದ್ದನ್ನೆಲ್ಲ ನಾವೇ ಸೃಷ್ಟಿ ಮಾಡ್ಕೋಬಹುದು. ಇದನ್ನ ಆ ಪರಮಾತ್ಮ ಚೈತನ್ಯವೇ ನಾನು ಅನ್ನೋದನ್ನ ಅನುಭವ ಪೂರ್ವಕವಾಗಿ ತಿಳ್ಕೊಂಡಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ನಾವು ನಮ್ಮೊಳಗೆ ಅಂತರ್ಪ್ರಯಾಣ ಮಾಡಿದಾಗ ಮಾತ್ರ ನಮ್ಮೊಳಗಿರುವ ಶಕ್ತಿಗಳೆಲ್ಲವೂ ಹೊರಕ್ ಬರುತ್ತೆ. ಈ ಪೂರ್ಣ ಕೂಡ ನೆನೆಸಿಕೊಂಡದ್ದೆಲ್ಲ ಜರುಗುತ್ತೆ, ನಡೆಯುತ್ತೆ. ನಾವೇನ್ ಅನ್ಕಂತೀವೋ ಅದೆಲ್ಲ ಜರುಗ್ತವೆ. ನಾವು ಈ ಪೂರ್ಣವನ್ನು ಮೊದಲು ವಿಶ್ವಸಿಸ್ಬೇಕಲ್ವಾ. ನಮಗ್ ನಂಬಿಕೆ ಇರ್ಬೇಕು. ನಮ್ಮ ಮೇಲೆ ನಮಗ್ ನಂಬಿಕೆ ಇಲ್ಲ. ಯಾಕೆ ಅಂತಂದ್ರೆ ನಿಜನಾ, ನಮ್ಮೊಳಗೆ ಆತ್ಮ ಇದೆ, ಅದ್ ನಾನೇನಾ, ಮತ್ತೆ ನನ್ಗೆ ಯಾಕೆ ಆ ಶಕ್ತಿ ಇಲ್ಲ, ಪರಮಾತ್ಮನ್ಗೆಲ್ಲ ಇದಾವಲ್ಲ ಅಂತ ಅಂದ್ರೆ ನಾನು ಆ ಪರಮಾತ್ಮ ಅನ್ನೋದನ್ನ ಅನುಭವ ಪೂರ್ವಕವಾಗಿ ತಿಳ್ಕೊಂಡಾಗ ನಮ್ಮಲ್ಲಿರೋ ಆ ಶಕ್ತಿಗಳೇ ಹೊರಕ್ ಬರ್ತವೆ ನಮ್ಮಿಂದ. ಆವಾಗ ನಮ್ಗೆ ಹೌದಲ್ವಾ, ನಾವಿಷ್ಟು ಅಜ್ಞಾನದಲ್ಲಿದ್ವಿ ಅಂತ ನಾವು ಅನುಭವ ಪೂರ್ವಕವಾಗಿ ತಿಳ್ಕೊಂಡಾಗ ಗೊತ್ತಾಗುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕು, ಮೊದ್ಲು ಈ ಪೂರ್ಣವನ್ನು ಪೂರ್ಣದಲ್ಲಿ ಮೊದಲು ವಿಶ್ವಾಸ ಇಡ್ಬೇಕು. ಅದು ಪೂರ್ಣವೇ, ನಾನು ಪೂರ್ಣವೇ ಅಂತ ನಾವು ತಿಳ್ಕೋಬೇಕು. ಪೂರ್ಣಮದಃ ಪೂರ್ಣಮಿದಂ. ಇದನ್ನ ಅರ್ಥ ಮಾಡಿಕೊಳ್ತಾ ಇದನ್ನು ನಾವು ಅರ್ಥ ಮಾಡಿಕೊಳ್ಳುವ ಜ್ಞಾನ ನಮಗ್ ಬಂದಾಗ ನಮ್ಗೆಲ್ಲವೂ ಪೂರ್ಣವಾಗಿ ಆಗುತ್ತೆ, ಪೂರ್ಣವಾಗಿ ತಿಳಿಯುತ್ತೆ. ನಾವು ಆ ಪೂರ್ಣರೇ ಆಗಿಬಿಟ್ಟಿದೀವಿ. ಅಂದ್ರೆ ಈ ಜಗತ್ತು, ಪ್ರಪಂಚ ಎಲ್ಲವೂ ನಾವು ಪೂರ್ಣರೇ ಆಗ್ಬಿಟ್ಟಿದೀವಿ. ನಮಗ್ ಗೊತ್ತಿಲ್ದಲೆ ಅಜ್ಞಾನದಿಂದ ನಮ್ಗೆ ಯಾವ ಶಕ್ತಿಗಳು ಇಲ್ಲ. ಅಯ್ಯೋ ನನ್ನ ಹಣೆ ಬರ ಇಷ್ಟೇ,
ನನ್ನಿಂದ ಏನೂ ಆಗಲ್ಲ, ನನ್ಗೆ ಅಯ್ಯೋ ಏನಾದ್ರು ಕೆಲಸ ಮಾಡ್ಬೇಕು ಅಂದ್ರೆ ಭಯ, ಏನಾರ ವ್ಯಾಪಾರ ಮಾಡ್ಬೇಕು ಅಂದ್ರೆ ಭಯ, ಎಲ್ಲಕ್ಕೂ ಧೈರ್ಯ ಇರಲ್ಲ, ಭಯ, ಆತಂಕ, ಅನುಮಾನ, ಸಂಶಯಗಳು ಇದ್ರಲ್ಲೇ ತುಂಬಿದ್ರೆ ಆ ಪೂರ್ಣತ್ವ ಹೇಗೆ ಅನುಭವಕ್ಕೆ ಬರುತ್ತೆ? ಇದೆಲ್ಲ ಬಿಟ್ಟು ನಮ್ಮೊಳಗೆ ನಾವು ಶ್ವಾಸದೊಂದಿಗೆ ಅನುಸಂಧಾನ ಮಾಡಿ ಧ್ಯಾನ ಸಾಧನೆ ಮಾಡಿದಾಗ ಮಾತ್ರನೇ ನಾನು ಆ ಪೂರ್ಣತ್ವವೆನ್ನ ಅನುಭವ ಬರುತ್ತೆ. ಪ್ರಪಂಚವೆಲ್ಲ ಈ ಜಗತ್ತು, ಪ್ರಪಂಚ ಎಲ್ಲವೂ ಕೂಡ ಆತನಿಂದಲೇ ಬಂದಿದೆ ಅಲ್ವೇ? ಅವು ಕೂಡ ಪರಿಪೂರ್ಣವೇ. ಅದೇನು ಆ ಪರಮಾತ್ಮ ಪೂರ್ಣ ಅಂತ ಹೇಳಿದ್ರೆ ಚೆನ್ನಾಗೇ ಇದೆ. ಆದ್ರೆ ಈ ಪ್ರಪಂಚ ಹೇಗ್ ಪೂರ್ಣ ಆಗಿತ್ತೆ ಅಂತ ಕೇಳಿದ್ರೆ ಅಸಂಪೂರ್ಣತೆ, ಕೋರಿಕೆಗಳು, ಬಾಧೆ, ಕಷ್ಟಗಳು, ಲೋಪಗಳು ಇಲ್ಲಿ ಇದವಲ್ಲ ನಮ್ಮ ಹತ್ರ. ಆ ಕೋರಿಕೆಗಳು, ಬಾಧೆ, ಕಷ್ಟಗಳು, ಲೋಪಗಳು ಇಲ್ಲಿ ಇರೋದ್ರಿಂದ ಈ ಜಗತ್ತು ಹೇಗ್ ಪೂರ್ಣವಾಗುತ್ತೆ ಅಂತ ಅಂದ್ರೆ ಮಾನವನು ತನ್ನ ಸ್ವಾರ್ಥವನ್ನ ಪಕ್ಕಕ್ಕೆ ಇಟ್ಟು ಪರಿಶೀಲಿಸಿ ಈ ಪ್ರಪಂಚವೆಲ್ಲವೂ ಕೂಡ ಪೂರ್ಣವೇ ಅಂತ ತಿಳ್ಕೊಬೇಕಾಗಿದೆ. ನಾವು ಯಾವ ಸ್ವಾರ್ಥವೂ ಇಲ್ದಲೆ ನಿಸ್ವಾರ್ಥವಾಗಿದ್ದು ಪರಿಶೀಲಿಸಿದ್ರೆ ಮಾತ್ರ ಈ ಪ್ರಪಂಚವನ್ನ ಪೂರ್ಣವಾಗಿ ನೋಡಬಲ್ಲವರಾಗ್ತೀವಿ. ನಮಗೆ ಬೇಕಾದ ಎಲ್ಲ ಅವಶ್ಯಕತೆಗಳು ಇಲ್ಲಿ ಪೂರ್ಣವಾಗಿ ಇದೆ. ಇವಾಗ ಉದಾಹರಣೆಗೆ ನೋಡ್ರಿ, ಒಂದು ಶಿಶು ಜನಿಸುವಾಗ್ಲೇ ತಾಯಿಗೆ ಮೊದ್ಲೇ ಆ ಪರಮಾತ್ಮ ಹಾಲು ರೆಡಿ ಮಾಡಿರ್ತಾನೆ ಆ ತಾಯಿಯ ಎದೆಯಲ್ಲಿ ಅಲ್ವಾ? ಇದೆಲ್ಲರಿಗೂ ಗೊತ್ತಿರವಾದ ವಿಷಯನೇ ಅಲ್ವಾ? ಹಾಗೆ ಎಲ್ಲರಿಗೂ ಬೇಕಾದ ಗಾಳಿ, ಬೆಳಕು, ನೀರು ಎಲ್ಲವನ್ನೂ ಸಮಷ್ಟಿಯಾಗಿ ಏರ್ಪಾಟು ಮಾಡ್ಬಿಟ್ಟಿದ್ದಾನೆ ಅಲ್ವಾ? ಇದು ಮಾರ್ಕೆಟ್ ಅಲ್ಲಿ ಸರಕು ಕಮ್ಮಿ ಇದ್ದಾಗ ನಾವು ಜಾಸ್ತಿ ಅಯ್ಯೋ ಕಮ್ಮಿ ಇದೆ, ಇವಾಗ ಎಲ್ಲದಕ್ಕೂ ಅಭಾವ ಇದೆ, ಇವಾಗ ಈಗಿಂದ ತಿಳ್ಕೊಳ್ರಿ, ಒಂದು ಯುದ್ಧ ನಡೀತಾ ಇದೆ, ಎಲ್ಲ ರೇಟ್ ಜಾಸ್ತಿ ಆಗುತ್ತಂತೆ ಅನ್ಕೊಂಡೆಲ್ಲ ತಂದು ತುಂಬ್ಕೊಂಡ್ರೆ ಅಲ್ಲಿ ಯಾರಿಗೆ ಅವಶ್ಯಕತೆ ಇರುವವರಿಗೆ ಅದು ತಲುಪಕ್ ಸಾಧ್ಯ ಆಗಲ್ಲ. ಅಲ್ಲಿ ಯಾಕೆ ಅಂದ್ರೆ ಅಲ್ಲಿ ಕೊರತೆ ಉಂಟಾಗುತ್ತೆ, ಅಭಾವ ಏರ್ಪಡುತ್ತೆ. ಈಗ ಕರೋನಾ ಟೈಮಲ್ಲಿ ನೋಡ್ರಿ, ಎಲ್ಲ ಜಾಸ್ತಿ ಆಗುತ್ತೆ ರೇಟು, ಹೊರಗ್ ತಿರ್ಗಾಡಕ್ಕಾಗಲ್ಲ ಅಂತ ಎಲ್ಲ ಒಂದೇ ಸಲ ತರಕಾರಿಗಳಾಗ್ಲಿ ದಿನಸಿಗಳಾಗ್ಲಿ ಎಲ್ಲ ತುಂಬ್ಕೊಂಡು ಯಾರಿಗ ಅವಶ್ಯಕತೆ ಇರುತ್ತೋ ಅವ್ರಿಗೆಲ್ಲ ಕೊರತೆ ಆಗಿದೆ. ಹಾಗೆ ಮಾಡಬಾರ್ದು. ಯಾರಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ತಂದ್ಕೊಂಡಾಗ ಎಲ್ಲರಿಗೂ ಅನುಕೂಲ ಉಂಟಾಗುತ್ತೆ. ಈಗ ನೋಡ್ರಿ, ಉದಾಹರಣೆಗೆ ರಾವಣಾಸುರ ಏನ್ ಮಾಡ್ತಾನೆ, ಎಷ್ಟು ಸ್ವಾರ್ಥ, ಅತಿ ಸ್ವಾರ್ಥ ಇರುತ್ತೆ ಅವನ ಹತ್ರ. ಯಾವ ರಾಜ್ಯದಲ್ಲೂ ಮಳೆ ಬರಬಾರ್ದು, ಬೆಳೆ ಬೆಳಿಬಾರ್ದು, ಯಾರು ಶ್ರೀಮಂತರಾಗಿರ್ಬಾರ್ದು, ಯಾವ ರಾಜ್ಯದಲ್ಲಿ ಹೆಚ್ಚು ಧನಧಾನ್ಯ ಇರುತ್ತೋ ಅದೆಲ್ಲ ನನ್ಗೆ ಬೇಕು ಅಂತ ಎತ್ತಾಕಂತಿದ್ದ. ಎಲ್ಲ ಸುಂದರಿಯರು ಯಾರಿದ್ರು, ಅಂದಗಾತಿಯರು ಯಾರಿದ್ರು ಕೂಡ ಅವರೆಲ್ಲ ನನ್ಗೆ ಬೇಕು ಅಂತ ತಂದು ಕರ್ಕೊಂಬಂದ್ ಹಾಕೊಂತಿದ್ದ. ಅಂತವ್ರಿದ್ರೆ ಭೂಮಿಯ ಮೇಲೆ ಕೊರತೆ ಯಾಕೆ ಏರ್ಪಡಲ್ಲ ಹೇಳ್ರಿ? ಹಾಗೆಯೇ ಜನಕ ಮಹಾರಾಜನ ರಾಜ್ಯದಲ್ಲಿ ಕೂಡ ಅಭಾವ ಪರಿಸ್ಥಿತಿ, ತುರ್ತು ಪರಿಸ್ಥಿತಿ ಏರ್ಪಟ್ಟಿತ್ತು. ಹಾಗೆ ಕರೋನಾ ಟೈಮಲ್ಲಿ ಕೂಡ ಹಾಗೆ ಆಗಿತ್ತು. ಅಂದ್ರೆ ನಾವು ಪರಮಾತ್ಮನಲ್ಲಿ ಯಾವ ಕೊರತೆನೂ ಇಲ್ಲ, ಆದ್ರಿಂದ ಪರಿಪೂರ್ಣನಾಗಿದ್ದಾನೆ. ಹಾಗೆ ನಾವು ಪರಿಪೂರ್ಣರು. ನಾವು ನಿಯತ್ತಾಗಿ ಸ್ವಾರ್ಥ ಪೂರಿತವಿಲ್ಲದೆ ನಾವು ಪ್ರಾಮಾಣಿಕತೆಯಿಂದರೆ ಧರ್ಮದಿಂದ ನಡ್ಕೊಂಡ್ರೆ ನಮ್ಗೇನ್ ಬೇಕೋ ಅದೆಲ್ಲ ನಮ್ ಮುಂದೆ ಬರುತ್ತೆ, ನಮ್ಗ್ ಸಿಕ್ಕುತ್ತೆ ಯಾವ್ದೋ ಒಂದು ರೂಪದಿಂದ. ಅದಕ್ಕೋಸ್ಕರ ಅತಿ ಆಶೆ, ದುರಾಶೆ ಬೇಡ, ಸ್ವಾರ್ಥ ಬೇಡ, ಅಸೂಯೆ ಬೇಡ. ಒಂದ್ ಗಿಡದಿಂದ ಬೀಜ ಬಂದಿದೆ ಅಂತಂದ್ರೆ ಆ ಗಿಡದಲ್ಲಿರುವ ಶಕ್ತಿ ಆ ಗಿಡದಲ್ಲಿ ಏನೇನ್ ಸಾರ ಇರುತ್ತೋ ಅದೆಲ್ಲ ಬೀಜಕ್ಕೂ ಇರುತ್ತಲ್ವಾ? ಹಾಗೆ ಆ ಬೀಜ ಬಂತು ಅಂತಂದ್ರೆ ಆ ಗಿಡಕ್ಕೇನ್ ಲೋಪ ಆಗಲ್ಲ, ಆ ಗಿಡ ಏನ್ ಕುಂದಲ್ಲ. ಹಾಗೆ ಮೇಡಮ್, ಇನ್ನು ಎಷ್ಟೊತ್ತಾಗುತ್ತೆ ಮೇಡಮ್? ಇನ್ನೆಷ್ಟಿದೆ ಅಂತ? ಎಷ್ಟು ಟೈಮ್ ಇದೆ ಹೇಳ್ರಿ, ಅಲ್ಲಿಗೆ ನಿಲ್ಲಿಸ್ಬಿಡ್ತೀನಿ. ಆಯ್ತು ಮೇಡಮ್, 45 ನಿಮಿಷ ನಿಮ್ಗೆ ಕೊಟ್ಟಿದ್ದು 45 ನಿಮಿಷ ಆಗಿದೆ. ಲೇಟ್ ಆಗಿ ಬೇರೆ 5 ನಿಮಿಷ ಸ್ಟಾರ್ಟ್ ಮಾಡಿದ್ರು. ಹಾಗೆ ಆ ಉಪನಿಷತ್ಗಳಲ್ಲಿ ಏನಿದೆ ಅಂತಂದ್ರೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ. ಅಂದ್ರೆ ನಾವು 4 ಸುತ್ತಲೂ ಕನ್ನಡಿಗಳು ಇಟ್ಕೊಂಡು ಯಾವ ಕನ್ನಡಿಲಿ ನೋಡ್ಕೊಂಡ್ರು ಕೂಡ ನಾವೇ ಇರ್ತೀವಾಗ್ಲಿ, ಆ ಕನ್ನಡಿಕ್ಕೇನು ಲೋಪ ಬರಲ್ಲ, ನಮಗೂ ಏನ್ ಲೋಪ ಯಾವ ದೋಷ ಇರಲ್ಲ, ನಮ್ಮ ಪೂರ್ಣತ್ವ ಕೂಡ ತಗ್ಗಲ್ಲ. ಹೀಗೆ ಒಬ್ಬ ಗುರು ಎಷ್ಟು ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಜ್ಞಾನ ಬೋಧಿಸಿದ್ರು ಕೂಡ ಆ ಗುರುವಿಗೆ ಏನು ಲೋಪವಿಲ್ಲ, ತಾನು ಪೂರ್ಣನಾಗಿಯೇ ಇರ್ತಾನೆ. ಆ ಶಿಷ್ಯರು ಕೂಡ ಗುರು ತಿಳಿಸಿದ ಜ್ಞಾನವನ್ನು ತಿಳ್ಕೊಂಡು ಸಾಧನೆ ಮಾಡಿ ಅವನು ಪೂರ್ಣತ್ವವನ್ನು ಹೊಂತಾನೆ.
ಹೀಗೆ ಆಭರಣಗಳು ಚಿನ್ನದಿಂದ ತಯಾರಾದ್ರು, ಮಣ್ಣಿನಿಂದ ಮಡಕೆಗಳು ತಯಾರಾದ್ರು, ಅವುಗಳನ್ನು ತಯಾರಿಸಲು ಬೇಕಾದ ರಾ ಮೆಟೀರಿಯಲ್ ಬೇಕು, ಜ್ಞಾನ ಬೇಕು. ಹಾಗೆ ಭಗವಂತ ರಾ ಮೆಟೀರಿಯಲ್ ಮತ್ತು ಜ್ಞಾನ ಎಲ್ಲ ಅವನೇ, ಆದ್ರಿಂದ ಉಭಯಕಾರಕನಾಗಿರ್ತಾನೆ. ಎಲ್ಲವೂ ಅವನೇ ಎಲ್ಲವೂ. ಆ ಪರಮಾತ್ಮನು ಪೂರ್ಣವೇ, ಪರಮಾತ್ಮನಿಂದ ಸೃಷ್ಟಿಯಾದ ಎಲ್ಲವೂ ಪೂರ್ಣವೇ. ಆದ್ರಿಂದ ಈ ಪ್ರಾಪಂಚಿಕತೆಯನ್ನ ತೊಲಗಿಸ್ಕೊಂಡ್ರೆ ಉಳಿದದೆ ಪರಮಾತ್ಮ. ತೊಲಗಿಸ್ಕೋಬೇಕು ಅಂತಂದ್ರೆ ನಾವೆಲ್ಲೋ ಹೋಗ್ಬೇಕಾಗಿಲ್ಲ. ನಮ್ಮಲ್ಲಿ ನಾವು ಅದೇ ತಾವರೆಯ ಮೇಲೆ ನೀರಿನಂತೆ ಇದ್ದು ನಮ್ಮ ಕರ್ತವ್ಯವನ್ನ ಪ್ರೇಮದಿಂದ ನಿಷ್ಠೆಯಿಂದ ಆಚರಿಸ್ತಾ ನಾವು ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಮಾಡ್ತಾ ಇದ್ರೆ ಆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಎನ್ನುವ ಅರ್ಥವನ್ನು ತಿಳಿದುಕೊಂಡು ಎಲ್ಲವೂ ನಾವು ಕೂಡ ಪೂರ್ಣ ಸ್ವರೂಪರೇ ಅಂತ ತಿಳ್ಕೊಂಡ್ರೆ ನಾವು ಹುಟ್ಟಿದ್ದಕ್ಕೂ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಇಷ್ಟು ಹೇಳಿ ಎಲ್ಲ ಈ ಜ್ಞಾನವನ್ನು ಬೋಧಿಸುವ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನಾನು ಸಂಪೂರ್ಣವಾಗಿ ನನ್ನ ಆತ್ಮಪೂರ್ವಕವಾದ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಕೇಳಿದ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ತಿಳಿಸ್ತೀನಿ. ಹೇಳ್ತಾ ಹೋದ್ರೆ ಇನ್ನ ಬೇಕಾದಷ್ಟಿದೆ, ಆದ್ರೆ ಇವತ್ತು ಟೈಮ್ ಆಗಿರೋದ್ರಿಂದ ಇಷ್ಟು ಸಾಕು. ಥ್ಯಾಂಕ್ ಯು.